ಕಮಲಕ್ಕ, ಅಲ್ಮೇಲಕ್ಕ, ರೇಖಾಕ್ಕ ಎಲ್ಲ ಎಲ್ಲೇ ಒಯ್ದೀರಾ? ನಿಮ್ದಕ್ಕೆ ಎಲ್ಲ ಹುಡುಕೊಂಡು ನಾನು ಹಿಂದ್ಲಿಗೆ ಬೀದಿಗೆ ಹೋಗಿದ್ದೆ. ಎಲ್ಲರೂ ಇಲ್ಲೇ ಇದ್ದೀರಾ ಅಂತ ಗೊತ್ತಾಯ್ತು. ಅದೇ ಎಲ್ಲ ಪಕ್ಷದವರು ಬಂದು ಬಂದು ನಮಗೆ ಓಟ್ ಹಾಕಿ ಅಂತಿದ್ರಲ್ಲ, ಅದನ್ನೆಲ್ಲ ಕೇಳ್ಕೊತಾ ನಿಂತಿದ್ದೆ. ಯಾವ ಪಕ್ಷದವ್ರಿಗೆ ಓಟ್ ಹಾಕ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನೀವು ಎಲ್ಲ ಯಾವ್ಯಾವುದಕ್ಕೆ ಹಾಕ್ತೀರಿ ಅಂತ ನಾನು ಒಮ್ಮೆ ಕೇಳ್ಕೋಗುವ ಅಂತ ಬಂದಿದ್ದೀನಿ. ನೀವೆಲ್ಲ ಯಾವ್ಯಾವ ಪಕ್ಷಕ್ಕೆ ಹಾಕ್ತಾ ಇದ್ದೀರಿ ಓಟ್ನ ಹೇಳ್ರಿ. ಅಫ್ರೋಜ್ ಯಾಕೆ ಇಷ್ಟೊತ್ತಾದರೂ ನಮ್ಮ ಮನೆ ಹತ್ರ ಬರಲೇ ಇಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟಿದ್ಯಾ ನೋಡು. ನೀನೇ ನಿನ್ನ ತಂಗಿ ಫಾತಿಮಾ ಸಿಕ್ಕಿದ್ಲು ಅಫ್ರೋಜ್. ನಿಮ್ಮ ಏರಿಯಾದಲ್ಲೆಲ್ಲ ಕುಕ್ಕರು, ಓವನ್ನು, ಸೀರೆಗಳು ಎಲ್ಲ ಹಂಚ್ತಾ ಇದ್ದಾರಂತಲ್ಲ, ಅದನ್ನೆಲ್ಲ ನಿಮ್ಮನೆಗೂ ಕೊಟ್ಟಿದ್ದಾರೇನೋ? ಅದನ್ನ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದೀಯಾ? ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದೆಯೇನೋ? ಅದಕ್ಕೆ ನಮ್ಮನೆ ಕಡೆಗೆಲ್ಲ ನೀನು ಬರಲೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಕುಕ್ಕರ್ ಕೊಟ್ಟಿದ್ದಾರಂತ, ಓವನ್ ಕೊಟ್ಟಿದ್ದಾರಂತ, ಮತ್ತೆ ನಮ್ಮ ಏರಿಯಾದಲ್ಲಿ ಇದೆಲ್ಲ ಯಾರು ಏನು ಕೊಡ್ಲೇ ಇಲ್ವಲ್ಲ? ಹಾಗೆಲ್ಲ ಅವ್ರು ಕೊಟ್ಟಿರೋ ಗಿಫ್ಟ್ಗಳನ್ನ ಈಸ್ಕೊಬಾರ್ದು. ನಾವೇನಾರು ಈಸ್ಕೊಂಡ್ರೆ ಅವರು ಹೇಳಿರೋ ಪಕ್ಷಕ್ಕೆ ಓಟ್ ಹಾಕಬೇಕಾಗುತ್ತೆ. ಈ ಪಕ್ಷದವರು ಕೂಡ ಹೀಗೆಲ್ಲ ಮಾಡಬಾರ್ದು. ಓಟ್ ಅನ್ನೋದು ಬಹಳ ಮುಖ್ಯವಾದ ಕೆಲಸ. ಆ ಮುಖ್ಯವಾದ ಕೆಲಸಕ್ಕೆ ಈ ರೀತಿ ರಿಶ್ವತ್ಗಳನ್ನೆಲ್ಲ ಕೊಡಬಾರ್ದು ಅಲ್ವಾ? ಕಮಲಕ್ಕ, ನೀನು ಚೆನ್ನಾಗಿ ಹೇಳ್ದೆ. ಯಾರಾದರೂ ಗಿಫ್ಟ್ಗಳು, ಕಾಣಿಕೆಗಳು ಕೊಡದೇ ಇದ್ರೆ ಈಗಿನ ಕಾಲದಲ್ಲಿ ಕೆಲಸ ಮಾಡ್ತಾರ ಹೇಳು? ಅದು ಅಲ್ಲದೇನೆ ಇವ್ರು 5 ವರ್ಷಕ್ಕೊಂದ್ಸತಿ ಬಂದು ಹೋಗೋರು. ಇವಾಗ ತಲೆ ಹಾಕಿದಾರ ಅಷ್ಟೇ. ಯಾಕೆ ಹೇಳಿ? ಅವ್ರಿಗೆ ಓಟ್ ಬೇಕಾಗಿದೆಯಲ್ಲ, ಅದಕ್ಕೆ. ಇನ್ನು 5 ವರ್ಷ ನಮ್ಮ ಕಷ್ಟ ಏನು, ನಮ್ಮ ಸುಖ ಏನು, ನಮ್ಗೇನು ಬೇಕಾಗಿದೆ ಅಂತ ಎಲ್ಲಿ ಬಂದು ಕೇಳ್ತಾರೆ? ಈ ರಾಜಕಾರಣಿಗಳೇ ಇಷ್ಟೇ, ಈ ರಾಜಕೀಯ ಪಕ್ಷನೇ ಇಷ್ಟೇ, ಈ ರಾಜಕೀಯನೇ ಬೇಜಾರು ಬರ್ಸ್ಬಿಟ್ಟಿದೆ ನನಗೆ. ಹೌದು ಅಕ್ಕ, ಅಲ್ಮೇಲೂ ಅಕ್ಕ ಹೇಳಿದ್ ಸರಿ. ನಮಗೆ ಏನು ಅನುಕೂಲನೇ ಮಾಡಿಕೊಡೋಕ್ಕಿಲ್ಲ. ನಾವೆಷ್ಟು ಅವ್ರಿಗೆ ಅರ್ಜಿ ಮೇಲೆ ಅರ್ಜಿ ಹಾಕಿದ್ರು ಏನು ಕೆಲಸನೂ ಮಾಡೋದೇ ಇಲ್ಲ. ನಮ್ಮ ಕಮ್ಯುನಿಟಿನಲ್ಲಂತೂ ಎಷ್ಟು ಕಷ್ಟ ಆಗ್ಬಿಟ್ಟೈತೆ ಗೊತ್ತಾ? ನಾವೇನೋ ಒಳ್ಳೆ ಜನ, ನಮ್ಮ ಕಮ್ಯುನಿಟಿ ಒಳಗೆ ಇನ್ನೂ ಕೆಲವು ಗುಂಡಾಗಳು ಸೇರಿಕೊಂಡು ನಮಗೆಲ್ಲ ಕೆಟ್ಟ ಹೆಸರು ತಂದು ನಮ್ಮನ್ನು ಕೆಟ್ಟವ್ರಾಗಿ ಮಾಡಿಬಿಟ್ಟವ್ರೆ. ಇತ್ಲಾಗೆ ನಾವು ರಾಜಕಾರಣಿಗೂ ಹೇಳೋಕ್ಕಾಗಲ್ಲ, ಜನಕ್ಕೂ ಹೇಳೋಕ್ಕಾಗಲ್ಲ, ನಮ್ಮ ಕಮ್ಯುನಿಟಿ ಜನಕ್ಕೂ ಹೇಳೋಕ್ಕಾಗಲ್ಲ. ನಾವಂತೂ ತುಂಬ ಕಷ್ಟದಲ್ಲಿ ಸಿಕ್ಕಾಕೊಬಿಟ್ಟಿದ್ದೀವಿ ನೋಡಿ. ಕೆಲವರು ಮಾಡೋ ಪುಂಡಾಟಿಕೆಯಿಂದ ಇಡೀ ಜನಾಂಗದ ಮೇಲೆ ಪರಿಣಾಮ ಬೀರುತ್ತೆ, ಅದಂತೂ ನಿಜ. ಹಾಗ್ಯಾಕಂತೀಯ ಅಕ್ಕ? ಅಲ್ಲ, ಪ್ರತಿಯೊಂದು ಜನಾಂಗದಲ್ಲಿಯೂ ಹಿರಿಕರು ಅಂತ ಇರ್ತಾರೆ. ಅವರು ತಮ್ಮ ಕಿರಿಯರಿಗೆ ಬುದ್ಧಿ ಹೇಳಬೇಕು. ನೀನು ಈ ಮಾರ್ಗದಲ್ಲಿ ಹೋಗಬಾರ್ದು, ಇದು ಒಳ್ಳೇದಲ್ಲ, ನಮ್ಮ ಜನಾಂಗಕ್ಕೆ ಒಳ್ಳೇದಾಗಲ್ಲ, ಇದರಿಂದ ನಮ್ಮ ದೇವರು ಕೂಡ ಇದನ್ನು ಮೆಚ್ಚಲ್ಲ ಅಂತ ಬುದ್ಧಿವಾದ ಹೇಳಿದರೆ ಕಿರಿಯವರು ಯಾಕೆ ಕೇಳಲ್ಲ ಹೇಳಿ? ಇದರಲ್ಲಿ ಮೇನಾಗಿ ದೊಡ್ಡವರು ಸರಿ ಇರಬೇಕು. ದೊಡ್ಡ ಪೊಸಿಷನಲ್ಲಿರೋರು ಚಿಕ್ಕವ್ರಿಗೆಲ್ಲ ಹೇಳಬೇಕು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಡ್ಕೋಬಾರ್ದು ಅಂತ. ಅದನ್ನೆಲ್ಲ ಒಬ್ಬೊಬ್ಬರೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಬೇಕಾದಷ್ಟು ಸಪೋರ್ಟ್ ಇದ್ದೇ ಇರುತ್ತಲ್ವಾ? ಆ ಸಪೋರ್ಟ್ ಇದೆ ಅಂತಾನೆ ಅವರು ಪುಂಡಾಟಿಕೆಗಳು ಮಾಡೋದು. ಏನೇ ಆಗಲಿ, ನಮ್ಮ ಅಫ್ರೋಜ್ ಅಂಥವಳಲ್ಲ ಅಂತ ನಮಗೆ ಗೊತ್ತಿದೆಯಲ್ಲ, ಅದಕ್ಕೆ ಅವಳನ್ನ ನಮ್ಮ ಗೆಳತಿ ಮಾಡ್ಕೊಂಡಿರೋದು. ಅಫ್ರೋಜ್, ನಾನು ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ, ಇನ್ನೂ ಕೆಲವು ಜನ ಇರ್ತಾರಲ್ಲ ಅವ್ರ ಬಗ್ಗೆ ಅಷ್ಟೇ ನಾವು ಹೇಳಿರೋದು, ಆಯ್ತಾ? ಹೌದು ಅಫ್ರೋಜ್, ನೀನು ಅದ್ರ ಬಗ್ಗೆ ಗಾಬರಿ ಆಗೋದೇ ಬೇಡ. ನೀನು ಯಾವತ್ತಿದ್ರೂ ನಮ್ಮ ಗೆಳತಿನಿ, ಆಯ್ತಾ? ಅಂದಹಾಗೆ ಎಲ್ಲರೂ ಕೇಳ್ಕೊಳ್ಳಿ. ಈ ಪಕ್ಷದವ್ರು ಕುಕ್ಕರ್ ಕೊಟ್ಟರು, ಆ ಪಕ್ಷದವ್ರು ದುಡ್ಡು ಕೊಟ್ಟರು, ಈ ಪಕ್ಷದವರು ಮತ್ತೊಂದೇನೋ ಕೊಟ್ಟರು ಅಂಥೇಳಿ ಆ ಪಕ್ಷಕ್ಕೆ ನಿಮ್ಮ ಓಟ್ಗಳನ್ನ ಹಾಕ್ಬಿಡಬೇಡಿ. ಸರಿಯಾಗಿ ಆಲೋಚನೆ ಮಾಡಿ. ಇದೇ ಏಪ್ರಿಲ್ 26ರಂದು ಲೋಕಸಭೆಯ ಚುನಾವಣೆ ಬರ್ತಾ ಇದೆ. ನಿಮ್ಮ ಅಮೂಲ್ಯವಾದ ಮತ ತುಂಬ ಶ್ರೇಷ್ಠವಾದದ್ದು. ಅದು ನಿಮ್ಮ ಶಕ್ತಿ ಇದ್ದಂತೆ. ನಿಮ್ಮ ಶಕ್ತಿಯನ್ನು ಸರಿಯಾದ ಕಡೆ ನೀವು ಉಪಯೋಗಿಸ್ಬೇಕು ಅಲ್ವಾ? ಹಾಗಾಗಿ ಸರಿಯಾದ ಅಭ್ಯರ್ಥಿಗೆ ನಿಮ್ಮ ಮತದಾನ ಮಾಡಿ. ಆ ಮತ ಇಡೀ ದೇಶಕ್ಕೆ ಒಳ್ಳೇದು ಮಾಡುವಂಥದ್ದಿರಬೇಕು. ನಮ್ಮ ದೇಶಕ್ಕೆ ಒಳ್ಳೆ ಪ್ರಧಾನಿಯನ್ನು ಕೊಡುವಂಥದ್ದಾಗಿರಬೇಕು. ಈ ದೇಶ ಮುಂದುವರಿಬೇಕು, ಈ ದೇಶ ಸುಭಿಕ್ಷವಾಗಿರಬೇಕು ಅಂದರೆ ಒಳ್ಳೆಯ ಪ್ರಧಾನಿ ಬೇಕಾಗಿದೆ. ಅಂತಹ ಒಳ್ಳೆಯ ಪ್ರಧಾನಿ ಯಾರು ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆಯೋ ಅಂಥ ಪಕ್ಷಕ್ಕೆ ನಿಮ್ಮ ವೋಟನ್ನು ಖಂಡಿತವಾಗಿ ಹಾಕಿ. ಬರೀ ನಿಮಗೆ ಮಾತ್ರ ಏಳಿಗೆ ಆದರೆ ಸಾಕು ಅನ್ನೋ ಸ್ವಾರ್ಥ ಖಂಡಿತ ಬೇಡ. ದೇಶ ಮೊದಲು ಅಲ್ವಾ? ಅದರಿಂದ ಸರಿಯಾಗಿ ಆಲೋಚನೆ ಮಾಡಿ ನಿಮ್ಮ ಮತವನ್ನು ನೀವು ಖಂಡಿತವಾಗಿ ಚಲಾಯಿಸಿ. ಮರಿಬೇಡಿ, ಇದೇ ಏಪ್ರಿಲ್ 26ರಂದು ಮತದಾನವನ್ನು ಮಾಡಿ. ಇದು ನಮ್ಮೆಲ್ಲರ ಹಕ್ಕು ಕೂಡ ಆಗಿದೆ, ಹಾಗೆ ಕರ್ತವ್ಯ ಕೂಡ ಆಗಿದೆ. ಹೌದು ಕಮಲಕ್ಕ, ನಾನಂತೂ ವೋಟ್ ಮಾಡೇ ಮಾಡ್ತೀನಿ, ಮಿಸ್ ಮಾಡೋದೇ ಇಲ್ಲ.
ಹ್ಞೂ, ನಾನು ಓಟ್ ಮಾಡ್ತೀನಿ. ಜಲ್ದಿ ಜಲ್ದಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫಸ್ಟೇ ಹೋಗ್ಬಿಟ್ಟು ಓಟ್ ಮಾಡಿಬಿಟ್ಟು ಬಂದ್ಬಿಡ್ತೀನಿ. ಹೌದು ಕಮಲಕ್ಕ, ನಾವು ನಮ್ಮ ಮನೆಯವರು ಎಲ್ಲರೂ ಖಂಡಿತವಾಗಿ ಮತದಾನ ಮಾಡೇ ಮಾಡ್ತೀವಿ.